ತುಮಕೂರು ಶಿರಾಯಿಂದ ತುಮಕೂರು ಹೋಗೋ ಹೈವೇ ಇದು. ಪೂನಾ ಬೆಂಗಳೂರು ನ್ಯಾಷನಲ್ ಹೈವೇ. ಈ ಹೈವೇಯಿಂದ ಒಂದು 1/4 ಕಿಲೋಮೀಟರ್ ಐತೆ. ಅದು ಜೀರೋ ಮಾಡಿದ್ದೀನಿ. ಸರ್ಕಲ್ ಡಾಬಾಯಿಂದ ಒಂದು 1/4 ಕಿಲೋಮೀಟರ್ ಆಗುತ್ತೆ. ತುಮಕೂರು ಕಡೆಯಿಂದ ಬರ್ತಾ ಎಡಗಡೆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಇಲ್ಲಿ ಸರ್ವಿಸ್ ರೋಡಲ್ಲಿ ತಗೊಂಡ್ರೆ ಇದು ಕೋರಾ ಹತ್ರ ಬರೋಂಥ ಲ್ಯಾಂಡ್. ಇದು ನ್ಯಾಷನಲ್ ಹೈವೇಯಿಂದ ಒಂದು 1/4 ಕಿಲೋಮೀಟರ್ ಆಗುತ್ತೆ. ತುಮಕೂರು ಡಿಸ್ಟಿಕ್ ನೋಡ್ರಿ, ಇದು ಬೋರ್ಡ್ ಹಾಕಿದಾರಲ್ಲ, ಇಲ್ಲಿಂದ ಬಲ್ಕಡೆ ಬರಬೇಕು. ಇದು ಡೈರೆಕ್ಟ್ ಹೋದ್ರೆ ಅಜ್ಗಂಡಳ್ಳಿಗೆ ಹೋಗುತ್ತೆ. ಇಲ್ಲಿ ಲೆಫ್ಟ್ ತಗೊಳ್ಬೇಕು. ಎಲ್ಲ ಅಕ್ಕಪಕ್ಕ ಎಲ್ಲ ಮನೆಗಳಿದಾವೆ. ಊರು ಬಹಳ ಹತ್ರ ಐತೆ. ರಸ್ತೆ ನೋಡಿ, ಬರಕ್ಕೆ ಸಂಪರ್ಕ ಚೆನ್ನಾಗಿದೆ. ಎಲ್ಲ ಫುಲ್ ಎಲ್ಲ ಅಡಿಕೆ ತೋಟ ಅಕ್ಕಪಕ್ಕ ಇರೋದು. ಫುಲ್ಲು ನೀರಾವರಿ ಆಗಂತ ಜಾಗ ಇಲ್ಲಿರೋದು. ಇಲ್ಲಿಂದ ಒಂದು 100 ಮೀಟರ್ಸ್ ಮಡ್ ರೋಡ್ ಹೋಗ್ಬೇಕು. ಇದೊಂದು 100 ಮೀಟರ್ಸ್ ಮಡ್ ರೋಡ್ ಹೋಗ್ಬೇಕು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜಮೀನಿದು ಈ ಉತ್ತ ಇದೆಯಲ್ಲ, ಸ್ವಲ್ಪ ಮಾವಿದೆ. ಈ ಅಡಿಕೆ ಗಿಡ ಕಾಣಿಸ್ತಿದೆಯಲ್ಲ, ಆ ಸೈಡಿಂದ ಸ್ಟಾರ್ಟ್ ಆಗುತ್ತೆ ಜಮೀನು. ಹುಣಸೆ ಮರಗಳಿಂದ ಮಾವಿದೆ ಇದರಲ್ಲಿ. ಇದು ತುಮಕೂರು ಡಿಸ್ಟಿಕ್, ತುಮಕೂರು ಕಸ್ಬಾದಲ್ಲಿ ಬರೋಂಥ 25 ಕುಂಟೆ ಮಾರಾಟಕ್ಕಿರೋಂಥ ಜಮೀನು. ಇದೇ ರೋಡು, ಕಚ್ಚಾ ರೋಡು. ಒಂದು 100 ಮೀಟ್ರ್ ಟಾರ್ ರೋಡಿಂದ ಬರಬೇಕು. ಇದರಲ್ಲಿ ಬೆಳೆ ಬರೋಂಥ ಮಾವು ಇದ್ದಾವೆ. ಪ್ಯೂರ್ ರೆಡ್ ಸಾಯಿಲ್ ಇದು. ಫಾರಮ್ ಹೌಸು ಮತ್ತು ಫ್ಯಾಕ್ಟ್ರಿ ಆ ಥರ ಸೂಟಬಲ್ ಜಾಗ ಇದು. ಬೆಂಗಳೂರು ಪೂನಾ ನ್ಯಾಷನಲ್ ಹೈವೇಯಿಂದ ಒಂದು 1/4 ಕಿಲೋಮೀಟ್ರ್ ಒಳಗಡೆ ಬರಬೇಕು. ರೆಡ್ ಸಾಯಿಲು ಮಾವಿದೆ ಇದರಲ್ಲಿ. ಫಾರ್ಮ್ ಹೌಸ್ಗೆ ಸೂಟಬಲ್ ಪ್ಲೇಸು. 25 ಕುಂಟೆ ಬೇಕು ಅನ್ನೋರಿಗೆ, ಅರ್ಧ ಎಕರೆಯಲ್ಲಿ ಮಾಡೋರಿಗೆ ಸೂಟಬಲ್ ಪ್ಲೇಸು. ತುಮಕೂರು ಟೌನಿಂದ 10 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 80 ಕಿಲೋಮೀಟರ್ಸ್ ಆಗುತ್ತೆ. ಹುಣಸೆ ಮತ್ತು ಮಾವಿದೆ ಇದರಲ್ಲಿ. ನೋಡಿ, ಮಾವೆಲ್ಲ ಫಲ ಕೊಟ್ಟಿದೆ, ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅಕ್ಕಪಕ್ಕ ಮನೆಗಳಿದ್ದಾವೆ, ವಾಸಕ್ಕೆ ತೊಂದರೆ ಇಲ್ಲ, ಸೇಫ್ಟಿ ಪ್ಲೇಸು. ವಿಡಿಯೋ ಸ್ವಲ್ಪ ಶೇಕ್ ಇದೆ, ಸಾರಿ. ಇದರಲ್ಲಿ 3-4 ಥರ ವೆರೈಟಿ ಮಾವಿನ ಗಿಡ ಇದೆ. ಈ ಲ್ಯಾಂಡ್ ಅಕ್ಕಪಕ್ಕದಲ್ಲೇ ಮನೆಗಳು ಇದ್ದಾವೆ, ಸೇಫ್ಟಿ ಪ್ಲೇಸು, ಫಾರ್ಮ್ ಹೌಸ್ ಮಾಡ್ಕೊಂಡಿರೋರಿಗೆ. ಹೈವೇಯಿಂದ ಭಾಳ ಹತ್ತಿರವಾಗೈತೆ ಜಮೀನು. ಬೆಂಗಳೂರಿಂದ 80 ಕಿಲೋಮೀಟರ್ಸ್ ಆಗುತ್ತೆ ಟುವರ್ಡ್ಸ್ ತುಮಕೂರಿಂದ ಪೂನಾ ಹೋಗೋ ರೋಡು. ಈ ಲ್ಯಾಂಡು ರೇಟು ಮತ್ತು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ. ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ. ಬೋರ್ ಹಾಕಿದ್ರೆ ಬೋರಲ್ಲೂ ನೀರು ಸಿಗೋಂಥ ಜಾಗ ಇದು. ಸ್ವಲ್ಪ ವಿಡಿಯೋ ಶೇಕ್ ಇದೆ, ಸಾರಿ. ಇದೇ ರೋಡು ಬರೋವಂಥದ್ದು. ಅಕ್ಕಪಕ್ಕ ಎಲ್ಲ ಮಾವು ಮತ್ತು ತೆಂಗಿನ ತೋಟ, ಅಡಿಕೆ ತೋಟಗಳಿದ್ದಾವೆ ನೋಡ್ರಿ. ಅಲ್ಲೊಂದು ಮನೆ ಇದೆ, ವಾಸ ಮಾಡ್ತಿದ್ದಾರೆ ಆ ಮನೆಯಲ್ಲೂ. ಆ ಸೈಡೇ ಒಂದು 2-3 ಮನೆಗಳಿದ್ದಾವೆ. ಈ ಕಡೆನೂ